ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮತ್ತೆ ಏನಪ್ಪ ಅಂತಂದರೆ, ಒಂದು ಬಾರಿ ದೇವಸ್ಥಾನಕ್ಕೆ ಹೋಗಿ ಒಂದು ಶಿಲೆ ಪ್ರತಿಷ್ಠಾಪನೆ ಆದರೆ ಅದು ದೇವರಾಗುತ್ತಂತೆ. ಆದರೆ ಮನುಷ್ಯ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋದ್ರೂ ಯಾಕೆ ಅವನು ದೈವತ್ವವನ್ನು ಪಡೆಯೋದಿಲ್ಲ, ಒಳ್ಳೆತನವನ್ನು ಪಡೆಯೋದಿಲ್ಲ ಅಂತ ಹೇಳ್ತಾ ಇದೆ. ಯೋಚನೆ ಮಾಡಬೇಕು ಅಲ್ವಾ? ಒಂದು ಪುಟ್ಟ ಕಥೆ ಹೇಳಬೇಕು ಅಂದರೆ, ಒಬ್ಬ ಡೈಮಂಡ್ ವ್ಯಾಪಾರಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತುಂಬ ಬೆಲೆ ಬಾಳುವಂತಹ ವಜ್ರವನ್ನು ತಗೊಂಡು ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅವನು ಹೋಗುತ್ತಿದ್ದಂತಹ ಹಡಗಿನಲ್ಲೇ ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಹತ್ತುತ್ತಾನೆ. ಅವನು ಆ ಡೈಮಂಡ್ ವ್ಯಾಪಾರಿಯ ಜೊತೆ ತುಂಬ ನಿಕಟವಾದ ಸ್ನೇಹವನ್ನು ಮಾಡಿಕೊಳ್ತಾನೆ. 7 ದಿನದ ಪ್ರಯಾಣ ಅದು. ಹಾಗಾಗಿ ಪ್ರತಿನಿತ್ಯ ಅವನ ರೂಮಿನಲ್ಲೇ ಇವನು ಸಹ ಇರ್ತಾನೆ. ಇಬ್ಬರು ಶೇರಿಂಗಲ್ಲಿ ರೂಮ್ನ ತಗೊಳ್ತಾರೆ. ಹಾಗೂ 7 ದಿನವೂ ಇಬ್ಬರು ಜೊತೆಗಿರ್ತಾರೆ. ತುಂಬ ಹತ್ತಿರ ಆಗೋದು, ಊಟಕ್ಕೆ ಜೊತೆಗೆ ಹೋಗೋದು, ತಿಂಡಿಗೆ ಜೊತೆಗೆ ಹೋಗೋದು. ಈ 7 ದಿನದಲ್ಲಿ ಅವರ ಸ್ನೇಹ ಬೆಳೆಯುತ್ತೆ. ಕೊನೆ ದಿನ ಬರುತ್ತೆ. ಕೊನೆ ದಿನ ಬಂದಾಗ ಆ ವ್ಯಾಪಾರಿ ಇಳಿದು ಹೋಗ್ತಾ ಇರ್ತಾನೆ. ಹೋಗಬೇಕಾದ್ರೆ ಈ ಬಿಸ್ನೆಸ್ ಮ್ಯಾನ್ ಸಹ ಓಡಿ ಹೋಗ್ತಾನೆ. ಓಡಿ ಹೋಗಿ, ನಾನು ನಿಮ್ಮ ಹತ್ರ ಒಂದು ವಿಷಯವನ್ನು ಕೇಳಬೇಕು ಅಂತ ಹೇಳ್ತಾನೆ. ಖಂಡಿತ ಕೇಳಪ್ಪ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ನೀವು ತಪ್ಪು ತಿಳ್ಕೊಬಾರ್ದು ಅಂತ. ಇಲ್ಲ ನಾನು ತಪ್ಪು ತಿಳ್ಕೊಳ್ಳಲ್ಲ, ಮಾತಾಡಿ ಅಂತ ಹೇಳ್ತಾರೆ. ಆಗ ಆ ಬಿಸ್ನೆಸ್ ಮ್ಯಾನ್ ಹೇಳ್ತಾನೆ, ನಾನು ಬಿಸ್ನೆಸ್ ಮ್ಯಾನ್ ಅಲ್ಲ, ಅಂದರೆ ವ್ಯಾಪಾರಿ ಅಲ್ಲ, ನಾನೊಬ್ಬ ಒಂದು ದೊಡ್ಡ ಕಳ್ಳರ ಗುಂಪಿನ ನಾಯಕ. ನೀವು ಆ ವಜ್ರವನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತೊಗೊಂಡು ಹೋಗ್ತೀರಾ ಅಂತ ಗೊತ್ತಾಯಿತು. ಹಾಗಾಗಿ ನಾನು ನಿಮ್ಮ ಹತ್ರ ತುಂಬ ಸ್ನೇಹವನ್ನು ಮಾಡಿದೆ ಹಾಗೂ ತುಂಬ ಸಲಿಗೆಯಿಂದ ಇದ್ದೆ. ಆದರೆ ನನಗೆ ಒಂದು ವಿಷಯ ಗೊತ್ತಾಗಲಿಲ್ಲ, ನೀವು ನಿಜವಾಗ್ಲೂ ವಜ್ರವನ್ನು ತೊಗೊಂಡು ಹೋಗ್ತಾ ಇದ್ದೀರಾ? ಏಕೆ ಅಂತಂದರೆ ನಾನು ತುಂಬ ಜಾಣ. ಏಕೆಂದರೆ ನಾನು ಎಂತೆಂಥ ಕಳ್ತನ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಈ 7 ದಿನದಲ್ಲಿ ನಾವು ಇದ್ದಂತಹ ಕೋಣೆಯನ್ನು ನಾನು ಹುಡುಕದೇ ಇರೋ ಜಾಗನೇ ಇಲ್ಲ. ಆದರೆ ನನಗೆ ಡೈಮಂಡ್ ಸಿಕ್ಕಲೇ ಇಲ್ಲ. ನೀವು ಸ್ನಾನಕ್ಕೆ ಹೋದಾಗ ನಾನು ಹುಡುಕಿದೆ, ಹಾಗೂ ನಿತ್ಯ ಕರ್ಮಗಳಿಗೆ ಹೋದಾಗೆಲ್ಲ ನಾನು ಡೈಮಂಡನ್ನು ಹುಡುಕಿದೆ, ನನಗೆ ಸಿಕ್ಕಲಿಲ್ಲ. ನಿಜವಾಗ್ಲೂ ನೀವು ಡೈಮಂಡ್ ತೊಗೊಂಬಂದಿದ್ರಾ? ಡೈಮಂಡ್ ಇದೆಯಾ, ತೋರಿಸ್ತೀರಾ ಅಂತ ಕೇಳ್ತಾನೆ. ಆಗ ಆ ವ್ಯಾಪಾರಿ ನಕ್ಬಿಟ್ಟು ಹೇಳ್ತಾನೆ, ಹೌದು, ನಾನು ಡೈಮಂಡನ್ನು ತೊಗೊಂಡು ಹೋಗ್ತಾ ಇದ್ದೆ. ಹಾಗಿದ್ರೆ ನೀವು ಆ ಡೈಮಂಡ್ಗಳನ್ನು ಎಲ್ಲಿಟ್ಟಿದ್ರಿ? ಯಾಕೆಂದರೆ ನನಗೆ ತಿಳ್ಕೊಳ್ಳೋ ಕುತೂಹಲ. ನಾನು ಯಾವತ್ತೂ ಯಾವ ಕಳ್ಳತನಕ್ಕೆ ನಾನು ಕೈ ಹಾಕಿದ್ರೂ ಸಹ ನಾನು ಸೋತಿದ್ದೇ ಇಲ್ಲ ಕಣ್ರಿ ಅಂತ ಹೇಳ್ತಾನೆ. ಆಗ ಆ ವ್ಯಾಪಾರಿ ನಕ್ಬಿಟ್ಟು ಹೇಳ್ತಾರೆ, ನಾನು ಸ್ನಾನಕ್ಕೆ ಹೋದಾಗ ಹಾಗೂ ನಿತ್ಯ ಕರ್ಮಗಳಿಗೆ ಹೋದಾಗ ಅಥವಾ ನಾನು ಮಲಗಬೇಕಾದ್ರೆ ಆ ಡೈಮಂಡಿನ ಒಂದು ಪುಟ್ಟ ಚೀಲ ಏನಿದೆ ಅದನ್ನು ನಿಮ್ಮ ಬ್ಯಾಗಿನಲ್ಲಿ ಹಾಕ್ತಾ ಇದ್ದೆ. ಏಕೆಂದರೆ ನನಗೆ ಗೊತ್ತಿತ್ತು, ನೀವು ಇಡೀ ರೂಮನ್ನು ಹುಡುಕ್ತೀರಾ, ನನ್ನ ಬ್ಯಾಗ್ಗಳನ್ನು ಹುಡುಕ್ತೀರಾ, ಆದರೆ ನಿಮ್ಮ ಬ್ಯಾಗನ್ನು ನೀವು ಹುಡುಕೋದಿಲ್ಲ ಅನ್ನೋ ಅಪಾರವಾದ ನಂಬಿಕೆ ನನ್ನಲ್ಲಿತ್ತು. ಹಾಗಾಗಿ ನಾನು ಹೊರಗೆ ಹೋಗಬೇಕಾದ್ರೆ ಆ ಡೈಮಂಡಿನ ಚೀಲವನ್ನು ನಿಮ್ಮ ಬ್ಯಾಗಿಗೆ ಹಾಕ್ತಿದ್ದೆ ಅಂತ ಹೇಳ್ತಾರೆ. ಇವನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಅಯ್ಯೋ, ನಾನು ಇಡೀ ರೂಮನ್ನು ಹುಡುಕಿದೆ, ಇಡೀ ಹಡಗನ್ನು ಹುಡುಕಿದೆ, ನನ್ನ ಬ್ಯಾಗನ್ನೇ ನಾನು ಚೆಕ್ ಮಾಡ್ಕೊಳ್ಳಿಲ್ವಲ್ಲ ಅಂತ. ಇದು ಯಾರೋ ಒಬ್ಬ ಕಳ್ಳನ ಕಥೆನೋ ಅಥವಾ ಬಿಸ್ನೆಸ್ ಮ್ಯಾನ್ ಕಥೆನೋ ಖಂಡಿತ ಅಲ್ಲ. ಇದು ನಿಮ್ಮೆಲ್ಲರ ಕತೆ. ಭಗವಂತ ಆ ಆನಂದ ಅನ್ನುವಂತಹ ದೊಡ್ಡ ನಿಧಿಯನ್ನು ನಮ್ಮ ಚೀಲದಲ್ಲೇ ಹಾಕಿದ್ದಾನೆ. ಆದರೆ ನಾವೇನು ಮಾಡ್ತೀವಿ ಅಂದರೆ, ನಾವು ನಮ್ಮ ಚೀಲವನ್ನು ಹುಡುಕೋದು ಬಿಟ್ಟು, ಅಂದರೆ ನಮ್ಮ ಬದುಕಿನಲ್ಲಿ ನಾವು ಆನಂದವನ್ನು ಹುಡುಕೋದ್ರು ಬಿಟ್ಟು, ಬೇರೆಯವರ ಜೀವನದಲ್ಲಿ ಅಥವಾ ಬೇರೆಯವರಿಂದ ಅಥವಾ ಯಾರನ್ನೋ ನೋಡಿ ನಾವೇನು ಮಾಡ್ತೀವಿ, ಬೇಜಾರು ಮಾಡ್ಕೊಳ್ತೀವಿ. ಅಯ್ಯೋ, ಅವರಿಗಿದೆ ನನಗಿಲ್ಲ, ಅವರಿಗಿದೆ ನನಗಿಲ್ಲ. ನಾವು ಯಾವತ್ತೂ ನಮ್ಮ ಜೀವನವನ್ನು ನಾವು ಹುಡುಕೋದೇ ಇಲ್ಲ, ಆ ಆನಂದವನ್ನು. ಹಾಗಾಗಿ ಆನಂದ ಅನ್ನೋದು, ಸಂತೋಷ ಅನ್ನೋದು ಎಲ್ಲೋ ಬೇರೆಯವರ ಚೀಲದಲ್ಲಿ ಹುಡುಕಬಾರ್ದು. ನಮ್ಮ ಬದುಕಿನಲ್ಲಿ, ನಮ್ಮ ಜೀವನದಲ್ಲಿ ನಾವೇ ಹುಡುಕಿದಾಗ ಆ ಸಂತೋಷದ ನಿಧಿ ನಮಗೆ ಸಿಕ್ಕತ್ತೆ. ಏನಂತೀರಾ? ಯೋಚನೆ ಮಾಡಿ. ಯಾಕೆಂದರೆ ನಾವು ಮಾಡುವಂತಹ ದೊಡ್ಡ ತಪ್ಪು, ನಮ್ಮ ಚೀಲವನ್ನು ನಾವು ಹುಡುಕೋದೇ ಇಲ್ಲ.
ಮೊದಲು ನಮ್ಮ ಜೀವನದಲ್ಲಿ ನಾವು ಆನಂದವನ್ನು ಹುಡ್ಕೋಣ. ಭಗವಂತ ಖಂಡಿತವಾಗಿಯೂ ಅದನ್ನು ನಮ್ಮ ಜೀವನದಲ್ಲಿ ಬರೆದಿದ್ದಾನೆ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.